ಗಣಿನಾಡು ಬಳ್ಳಾರಿ ಜಿಲ್ಲೆಯಲ್ಲಿ ಮಳೆಗಾಲ ಇದ್ರೂ ಕೂಡ ನೀರಿನ ಅಭಾವ ಉಂಟಾಗಿದೆ. ಹೀಗಾಗಿ ಒಂದ್ ಕಡೆ ಈ ಟಿಬಿ ಡ್ಯಾಂ ಭರ್ತಿ ಆಗಿದ್ರು ಕೂಡ ಈ ನೀರಿನ ಅಭಾವ ಉಂಟಾಗಿರೋದು. 7 ರಿಂದ 10 ದಿನಕ್ಕೆ ಒಂದು ಬಾರಿ ನೀರನ್ನ ಬಿಡ್ತಾ ಇದ್ದಾರೆ. ಅಧಿಕಾರಿಗಳನ್ನ ಈ ಬಗ್ಗೆ ಕೇಳಿದ್ರೆ ಇಲ್ಲದ ಸಬೂಬನ ಹೇಳ್ತಾ ಇದ್ದಾರೆ. ಈ ಕುರಿತ ಒಂದು ಡೀಟೇಲ್ ರಿಪೋರ್ಟ್ ನಿಮ್ಮ ಮುಂದೆ. ಬಳ್ಳಾರಿ ನಗರದಲ್ಲಿ ನೀರಿನ ಕೊರತೆ ಉಂಟಾಗ್ತಾ ಇರ್ತಕ್ಕಂಥದ್ದು. ಅಂದ್ರೆ ನಲ್ಲಿಯಲ್ಲಿ ನೀರು ಬಿಡ್ತಾರೆ, ಅದರ ಒಂದು ಸಮಸ್ಯೆ ಕಾಡ್ತಾ ಇದೆ. ಯಾಕಾಗಿ ಅಂದ್ರೆ ಡ್ಯಾಮ್ನಿಂದ ಕಾಲುವೆಗಳಿಗೆ ನೀರು ಬಿಟ್ಟಿದ್ದಾರೆ, ಕಾಲುವೆಯಿಂದ ಕೆರೆಗಳನ್ನ ತುಂಬಿಸ್ತಕ್ಕಂಥ ಕೆಲಸನೂ ಕೂಡ ಆಗ್ತಾ ಇದೆ. ಆದ್ರೆ ನಗರ ಪ್ರದೇಶದಲ್ಲಿ ಸುಮಾರು ವಾರಕ್ಕೆ ಒಂದು ಬಾರಿ ನೀರು ಬಿಡ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಜನರಿಗೆ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಈ ದೃಶ್ಯದಲ್ಲಿ ನೀವು ನೋಡಬಹುದು, ನಾವೀಗ ಬಳ್ಳಾರಿ ನಗರದ ಹೊರವಲಯದಲ್ಲಿ ಇರ್ತಕ್ಕಂಥ ಮೋಕ ರಸ್ತೆಯಲ್ಲಿ ಇರುವ ವಾಟರ್ ಪಂಪ್ ನಲ್ಲಿ ಇದ್ದೇನೆ. ಈ ದೃಶ್ಯದಲ್ಲಿ ನೀವು ನೋಡಿದ್ರೆ ಗೊತ್ತಾಗುತ್ತೆ, ನೀರಿನ ಸರಬರಾಜು ಆಗ್ತಾ ಇದೆ. ಆದ್ರೆ ಯಾಕಾಗಿ ವಾರಕ್ಕೆ ಒಮ್ಮೆ ನೀರನ್ನ ಬಿಡ್ತಾ ಇದ್ದಾರೆ ಅನ್ನೋದು ಇನ್ನೂ ಕೂಡ ಸ್ಪಷ್ಟವಾಗ್ತಾ ಇಲ್ಲ. ಕೂಡ ನೀರು ಬರ್ತಾ ಇದೆ, ಕೆರೆಯಿಂದ ಪಂಪ್ಗೆ ನೀರು ಬರ್ತಾ ಇದೆ. ಈ ದೃಶ್ಯದಲ್ಲಿ ನೀವೇನ್ ನೋಡ್ತಿದ್ದೀರಲ್ಲ, ಇದು ಬಳ್ಳಾರಿ ಹೊರವಲಯದಲ್ಲಿರ್ತಕ್ಕಂಥ ಮೋಕ ರಸ್ತೆಯಲ್ಲಿ ಇರುವ ವಾಟರ್ ಪಂಪ್. ನೋಡ್ಬೋದು, ನೀರು ಸಂಪೂರ್ಣವಾಗಿ ನೀರು ಬರ್ತಾ ಇದೆ. ಅದನ್ನ ಫಿಲ್ಟರ್ ಮಾಡುವ ಕೆಲಸವೂ ಕೂಡ ಆಗುತ್ತೆ. ಎಲ್ಲವೂ ಕೂಡ ನೀಟ್ ಆಗಿದೆ, ಯಾವುದೇ ರೀತಿಯ ಸಮಸ್ಯೆ ಇಲ್ಲ. ಆದ್ರೆ ನೀರನ್ನ ಸರಿಯಾದ ಸಮಯಕ್ಕೆ ಬಿಡ್ತಾ ಇಲ್ಲ, ಅಥವಾ 2 ರಿಂದ 3 ದಿನಕ್ಕಾದ್ರೂ ಬಿಡ್ತಾ ಇಲ್ಲ, ವಾರಕ್ಕೆ ಒಮ್ಮೆ ಬಿಡ್ತಾ ಇದ್ದಾರೆ ಅಂತ ಸಾರ್ವಜನಿಕರು ಸಾಕಷ್ಟು ಬೇಸರವಾಗಿರ್ತಕ್ಕಂಥದ್ದು. ನೀರಿದ್ದಾಗ್ಲೂ ಕೂಡ ಯಾಕೆ ಈಗ ಮಾಡ್ತಾರೆ ಅನ್ನೋದು ಸಮಸ್ಯೆ ಆಗ್ತಾ ಇರ್ತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ಸಿದ್ದು ಜೊತೆ ರೇಣುಕಾ ರಾಧ್ಯ. ಗಣಿನಾಡು ಬಳ್ಳಾರಿ ಜಿಲ್ಲೆಯಲ್ಲಿ ಮಳೆಗಾಲ ಇದ್ರೂ ಕೂಡ ನೀರಿನ ಅಭಾವ ಉಂಟಾಗಿದೆ. ಹೀಗಾಗಿ ಒಂದ್ ಕಡೆ ಈ ಟಿಬಿ ಡ್ಯಾಂ ಭರ್ತಿ ಆಗಿದ್ರು ಕೂಡ ಈ ನೀರಿನ ಅಭಾವ ಉಂಟಾಗಿರೋದು. 7 ರಿಂದ 10 ದಿನಕ್ಕೆ ಒಂದು ಬಾರಿ ನೀರನ್ನ ಬಿಡ್ತಾ ಇದ್ದಾರೆ. ಅಧಿಕಾರಿಗಳನ್ನ ಈ ಬಗ್ಗೆ ಕೇಳಿದ್ರೆ ಇಲ್ಲದ ಸಬೂಬನ ಹೇಳ್ತಾ ಇದ್ದಾರೆ. ಈ ಕುರಿತ ಒಂದು ಡೀಟೇಲ್ ರಿಪೋರ್ಟ್ ನಿಮ್ಮ ಮುಂದೆ. ಬಳ್ಳಾರಿ ನಗರದಲ್ಲಿ ನೀರಿನ ಕೊರತೆ ಉಂಟಾಗ್ತಾ ಇರ್ತಕ್ಕಂಥದ್ದು. ಅಂದ್ರೆ ನಲ್ಲಿಯಲ್ಲಿ ನೀರು ಬಿಡ್ತಾರೆ, ಅದರ ಒಂದು ಸಮಸ್ಯೆ ಕಾಡ್ತಾ ಇದೆ. ಯಾಕಾಗಿ ಅಂದ್ರೆ ಡ್ಯಾಮ್ನಿಂದ ಕಾಲುವೆಗಳಿಗೆ ನೀರು ಬಿಟ್ಟಿದ್ದಾರೆ, ಕಾಲುವೆಯಿಂದ ಕೆರೆಗಳನ್ನ ತುಂಬಿಸ್ತಕ್ಕಂಥ ಕೆಲಸನೂ ಕೂಡ ಆಗ್ತಾ ಇದೆ. ಆದ್ರೆ ನಗರ ಪ್ರದೇಶದಲ್ಲಿ ಸುಮಾರು ವಾರಕ್ಕೆ ಒಂದು ಬಾರಿ ನೀರು ಬಿಡ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಜನರಿಗೆ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಈ ದೃಶ್ಯದಲ್ಲಿ ನೀವು ನೋಡಬಹುದು, ನಾವೀಗ ಬಳ್ಳಾರಿ ನಗರದ ಹೊರವಲಯದಲ್ಲಿ ಇರ್ತಕ್ಕಂಥ ಮೋಕ ರಸ್ತೆಯಲ್ಲಿ ಇರುವ ವಾಟರ್ ಪಂಪ್ ನಲ್ಲಿ ಇದ್ದೇನೆ. ಈ ದೃಶ್ಯದಲ್ಲಿ ನೀವು ನೋಡಿದ್ರೆ ಗೊತ್ತಾಗುತ್ತೆ, ನೀರಿನ ಸರಬರಾಜು ಆಗ್ತಾ ಇದೆ. ಆದ್ರೆ ಯಾಕಾಗಿ ವಾರಕ್ಕೆ ಒಮ್ಮೆ ನೀರನ್ನ ಬಿಡ್ತಾ ಇದ್ದಾರೆ ಅನ್ನೋದು ಇನ್ನೂ ಕೂಡ ಸ್ಪಷ್ಟವಾಗ್ತಾ ಇಲ್ಲ. ಕೂಡ ನೀರು ಬರ್ತಾ ಇದೆ, ಕೆರೆಯಿಂದ ಪಂಪ್ಗೆ ನೀರು ಬರ್ತಾ ಇದೆ. ಈ ದೃಶ್ಯದಲ್ಲಿ ನೀವೇನ್ ನೋಡ್ತಿದ್ದೀರಲ್ಲ, ಇದು ಬಳ್ಳಾರಿ ಹೊರವಲಯದಲ್ಲಿರ್ತಕ್ಕಂಥ ಮೋಕ ರಸ್ತೆಯಲ್ಲಿ ಇರುವ ವಾಟರ್ ಪಂಪ್. ನೋಡ್ಬೋದು, ನೀರು ಸಂಪೂರ್ಣವಾಗಿ ನೀರು ಬರ್ತಾ ಇದೆ. ಅದನ್ನ ಫಿಲ್ಟರ್ ಮಾಡುವ ಕೆಲಸವೂ ಕೂಡ ಆಗುತ್ತೆ. ಎಲ್ಲವೂ ಕೂಡ ನೀಟ್ ಆಗಿದೆ, ಯಾವುದೇ ರೀತಿಯ ಸಮಸ್ಯೆ ಇಲ್ಲ. ಆದ್ರೆ ನೀರನ್ನ ಸರಿಯಾದ ಸಮಯಕ್ಕೆ ಬಿಡ್ತಾ ಇಲ್ಲ, ಅಥವಾ 2 ರಿಂದ 3 ದಿನಕ್ಕಾದ್ರೂ ಬಿಡ್ತಾ ಇಲ್ಲ, ವಾರಕ್ಕೆ ಒಮ್ಮೆ ಬಿಡ್ತಾ ಇದ್ದಾರೆ ಅಂತ ಸಾರ್ವಜನಿಕರು ಸಾಕಷ್ಟು ಬೇಸರವಾಗಿರ್ತಕ್ಕಂಥದ್ದು. ನೀರಿದ್ದಾಗ್ಲೂ ಕೂಡ ಯಾಕೆ ಈಗ ಮಾಡ್ತಾರೆ ಅನ್ನೋದು ಸಮಸ್ಯೆ ಆಗ್ತಾ ಇರ್ತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ಸಿದ್ದು ಜೊತೆ ರೇಣುಕಾ ರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಗಣಿನಾಡು ಬಳ್ಳಾರಿ ಜಿಲ್ಲೆಯಲ್ಲಿ ಮಳೆಗಾಲ ಇದ್ರೂ ಕೂಡ ನೀರಿನ ಅಭಾವ ಉಂಟಾಗಿದೆ. ಹೀಗಾಗಿ ಒಂದ್ ಕಡೆ ಈ ಟಿಬಿ ಡ್ಯಾಂ ಭರ್ತಿ ಆಗಿದ್ರು ಕೂಡ ಈ ನೀರಿನ ಅಭಾವ ಉಂಟಾಗಿರೋದು. 7 ರಿಂದ 10 ದಿನಕ್ಕೆ ಒಂದು ಬಾರಿ ನೀರನ್ನ ಬಿಡ್ತಾ ಇದ್ದಾರೆ. ಅಧಿಕಾರಿಗಳನ್ನ ಈ ಬಗ್ಗೆ ಕೇಳಿದ್ರೆ ಇಲ್ಲದ ಸಬೂಬನ ಹೇಳ್ತಾ ಇದ್ದಾರೆ. ಈ ಕುರಿತ ಒಂದು ಡೀಟೇಲ್ ರಿಪೋರ್ಟ್ ನಿಮ್ಮ ಮುಂದೆ. ಬಳ್ಳಾರಿ ನಗರದಲ್ಲಿ ನೀರಿನ ಕೊರತೆ ಉಂಟಾಗ್ತಾ ಇರ್ತಕ್ಕಂಥದ್ದು. ಅಂದ್ರೆ ನಲ್ಲಿಯಲ್ಲಿ ನೀರು ಬಿಡ್ತಾರೆ, ಅದರ ಒಂದು ಸಮಸ್ಯೆ ಕಾಡ್ತಾ ಇದೆ. ಯಾಕಾಗಿ ಅಂದ್ರೆ ಡ್ಯಾಮ್ನಿಂದ ಕಾಲುವೆಗಳಿಗೆ ನೀರು ಬಿಟ್ಟಿದ್ದಾರೆ, ಕಾಲುವೆಯಿಂದ ಕೆರೆಗಳನ್ನ ತುಂಬಿಸ್ತಕ್ಕಂಥ ಕೆಲಸನೂ ಕೂಡ ಆಗ್ತಾ ಇದೆ. ಆದ್ರೆ ನಗರ ಪ್ರದೇಶದಲ್ಲಿ ಸುಮಾರು ವಾರಕ್ಕೆ ಒಂದು ಬಾರಿ ನೀರು ಬಿಡ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಜನರಿಗೆ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಈ ದೃಶ್ಯದಲ್ಲಿ ನೀವು ನೋಡಬಹುದು, ನಾವೀಗ ಬಳ್ಳಾರಿ ನಗರದ ಹೊರವಲಯದಲ್ಲಿ ಇರ್ತಕ್ಕಂಥ ಮೋಕ ರಸ್ತೆಯಲ್ಲಿ ಇರುವ ವಾಟರ್ ಪಂಪ್ ನಲ್ಲಿ ಇದ್ದೇನೆ. ಈ ದೃಶ್ಯದಲ್ಲಿ ನೀವು ನೋಡಿದ್ರೆ ಗೊತ್ತಾಗುತ್ತೆ, ನೀರಿನ ಸರಬರಾಜು ಆಗ್ತಾ ಇದೆ. ಆದ್ರೆ ಯಾಕಾಗಿ ವಾರಕ್ಕೆ ಒಮ್ಮೆ ನೀರನ್ನ ಬಿಡ್ತಾ ಇದ್ದಾರೆ ಅನ್ನೋದು ಇನ್ನೂ ಕೂಡ ಸ್ಪಷ್ಟವಾಗ್ತಾ ಇಲ್ಲ. ಕೂಡ ನೀರು ಬರ್ತಾ ಇದೆ, ಕೆರೆಯಿಂದ ಪಂಪ್ಗೆ ನೀರು ಬರ್ತಾ ಇದೆ. ಈ ದೃಶ್ಯದಲ್ಲಿ ನೀವೇನ್ ನೋಡ್ತಿದ್ದೀರಲ್ಲ, ಇದು ಬಳ್ಳಾರಿ ಹೊರವಲಯದಲ್ಲಿರ್ತಕ್ಕಂಥ ಮೋಕ ರಸ್ತೆಯಲ್ಲಿ ಇರುವ ವಾಟರ್ ಪಂಪ್. ನೋಡ್ಬೋದು, ನೀರು ಸಂಪೂರ್ಣವಾಗಿ ನೀರು ಬರ್ತಾ ಇದೆ. ಅದನ್ನ ಫಿಲ್ಟರ್ ಮಾಡುವ ಕೆಲಸವೂ ಕೂಡ ಆಗುತ್ತೆ. ಎಲ್ಲವೂ ಕೂಡ ನೀಟ್ ಆಗಿದೆ, ಯಾವುದೇ ರೀತಿಯ ಸಮಸ್ಯೆ ಇಲ್ಲ. ಆದ್ರೆ ನೀರನ್ನ ಸರಿಯಾದ ಸಮಯಕ್ಕೆ ಬಿಡ್ತಾ ಇಲ್ಲ, ಅಥವಾ 2 ರಿಂದ 3 ದಿನಕ್ಕಾದ್ರೂ ಬಿಡ್ತಾ ಇಲ್ಲ, ವಾರಕ್ಕೆ ಒಮ್ಮೆ ಬಿಡ್ತಾ ಇದ್ದಾರೆ ಅಂತ ಸಾರ್ವಜನಿಕರು ಸಾಕಷ್ಟು ಬೇಸರವಾಗಿರ್ತಕ್ಕಂಥದ್ದು. ನೀರಿದ್ದಾಗ್ಲೂ ಕೂಡ ಯಾಕೆ ಈಗ ಮಾಡ್ತಾರೆ ಅನ್ನೋದು ಸಮಸ್ಯೆ ಆಗ್ತಾ ಇರ್ತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ಸಿದ್ದು ಜೊತೆ ರೇಣುಕಾ ರಾಧ್ಯ. ಗಣಿನಾಡು ಬಳ್ಳಾರಿ ಜಿಲ್ಲೆಯಲ್ಲಿ ಮಳೆಗಾಲ ಇದ್ರೂ ಕೂಡ ನೀರಿನ ಅಭಾವ ಉಂಟಾಗಿದೆ. ಹೀಗಾಗಿ ಒಂದ್ ಕಡೆ ಈ ಟಿಬಿ ಡ್ಯಾಂ ಭರ್ತಿ ಆಗಿದ್ರು ಕೂಡ ಈ ನೀರಿನ ಅಭಾವ ಉಂಟಾಗಿರೋದು. 7 ರಿಂದ 10 ದಿನಕ್ಕೆ ಒಂದು ಬಾರಿ ನೀರನ್ನ ಬಿಡ್ತಾ ಇದ್ದಾರೆ. ಅಧಿಕಾರಿಗಳನ್ನ ಈ ಬಗ್ಗೆ ಕೇಳಿದ್ರೆ ಇಲ್ಲದ ಸಬೂಬನ ಹೇಳ್ತಾ ಇದ್ದಾರೆ. ಈ ಕುರಿತ ಒಂದು ಡೀಟೇಲ್ ರಿಪೋರ್ಟ್ ನಿಮ್ಮ ಮುಂದೆ. ಬಳ್ಳಾರಿ ನಗರದಲ್ಲಿ ನೀರಿನ ಕೊರತೆ ಉಂಟಾಗ್ತಾ ಇರ್ತಕ್ಕಂಥದ್ದು. ಅಂದ್ರೆ ನಲ್ಲಿಯಲ್ಲಿ ನೀರು ಬಿಡ್ತಾರೆ, ಅದರ ಒಂದು ಸಮಸ್ಯೆ ಕಾಡ್ತಾ ಇದೆ. ಯಾಕಾಗಿ ಅಂದ್ರೆ ಡ್ಯಾಮ್ನಿಂದ ಕಾಲುವೆಗಳಿಗೆ ನೀರು ಬಿಟ್ಟಿದ್ದಾರೆ,
ಕಾಲುವೆಯಿಂದ ಕೆರೆಗಳನ್ನ ತುಂಬಿಸ್ತಕ್ಕಂಥ ಕೆಲಸನೂ ಕೂಡ ಆಗ್ತಾ ಇದೆ. ಆದ್ರೆ ನಗರ ಪ್ರದೇಶದಲ್ಲಿ ಸುಮಾರು ವಾರಕ್ಕೆ ಒಂದು ಬಾರಿ ನೀರು ಬಿಡ್ತಾ ಇರತಕ್ಕಂಥ ಹಿನ್ನೆಲೆಯಲ್ಲಿ ಜನರಿಗೆ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಈ ದೃಶ್ಯದಲ್ಲಿ ನೀವು ನೋಡಬಹುದು, ನಾವೀಗ ಬಳ್ಳಾರಿ ನಗರದ ಹೊರವಲಯದಲ್ಲಿ ಇರತಕ್ಕಂಥ ಮೋಕ ರಸ್ತೆಯಲ್ಲಿ ಇರುವ ವಾಟರ್ ಪಂಪ್ ನಲ್ಲಿ ಇದ್ದೇನೆ. ಈ ದೃಶ್ಯದಲ್ಲಿ ನೀವು ನೋಡಿದ್ರೆ ಗೊತ್ತಾಗುತ್ತೆ, ನೀರಿನ ಸರಬರಾಜು ಆಗ್ತಾ ಇದೆ. ಆದ್ರೆ ಯಾಕಾಗಿ ವಾರಕ್ಕೆ ಒಮ್ಮೆ ನೀರನ್ನ ಬಿಡ್ತಾ ಇದ್ದಾರೆ ಅನ್ನೋದು ಇನ್ನೂ ಕೂಡ ಸ್ಪಷ್ಟವಾಗ್ತಾ ಇಲ್ಲ. ಕೂಡ ನೀರು ಬರ್ತಾ ಇದೆ, ಕೆರೆಯಿಂದ ಪಂಪ್ಗೆ ನೀರು ಬರ್ತಾ ಇದೆ. ಈ ದೃಶ್ಯದಲ್ಲಿ ನೀವೇನ್ ನೋಡ್ತಿದ್ದೀರಲ್ಲ, ಇದು ಬಳ್ಳಾರಿ ಹೊರವಲಯದಲ್ಲಿರ್ತಕ್ಕಂಥ ಮೋಕ ರಸ್ತೆಯಲ್ಲಿ ಇರುವ ವಾಟರ್ ಪಂಪ್. ನೋಡ್ಬೋದು, ನೀರು ಸಂಪೂರ್ಣವಾಗಿ ನೀರು ಬರ್ತಾ ಇದೆ. ಅದನ್ನ ಫಿಲ್ಟರ್ ಮಾಡುವ ಕೆಲಸವೂ ಕೂಡ ಆಗುತ್ತೆ. ಎಲ್ಲವೂ ಕೂಡ ನೀಟ್ ಆಗಿದೆ, ಯಾವುದೇ ರೀತಿಯ ಸಮಸ್ಯೆ ಇಲ್ಲ. ಆದ್ರೆ ನೀರನ್ನ ಸರಿಯಾದ ಸಮಯಕ್ಕೆ ಬಿಡ್ತಾ ಇಲ್ಲ, ಅಥವಾ 2 ರಿಂದ 3 ದಿನಕ್ಕಾದ್ರೂ ಬಿಡ್ತಾ ಇಲ್ಲ, ವಾರಕ್ಕೆ ಒಮ್ಮೆ ಬಿಡ್ತಾ ಇದ್ದಾರೆ ಅಂತ ಸಾರ್ವಜನಿಕರು ಸಾಕಷ್ಟು ಬೇಸರವಾಗಿರ್ತಕ್ಕಂಥದ್ದು. ನೀರಿದ್ದಾಗ್ಲೂ ಕೂಡ ಯಾಕೆ ಈಗ ಮಾಡ್ತಾರೆ ಅನ್ನೋದು ಸಮಸ್ಯೆ ಆಗ್ತಾ ಇರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಸಿದ್ದು ಜೊತೆ ರೇಣುಕಾ ರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಗಣಿನಾಡು ಬಳ್ಳಾರಿ ಜಿಲ್ಲೆಯಲ್ಲಿ ಮಳೆಗಾಲ ಇದ್ರೂ ಕೂಡ ನೀರಿನ ಅಭಾವ ಉಂಟಾಗಿದೆ. ಹೀಗಾಗಿ ಒಂದ್ ಕಡೆ ಈ ಟಿಬಿ ಡ್ಯಾಂ ಭರ್ತಿ ಆಗಿದ್ರು ಕೂಡ ಈ ನೀರಿನ ಅಭಾವ ಉಂಟಾಗಿರೋದು. 7 ರಿಂದ 10 ದಿನಕ್ಕೆ ಒಂದು ಬಾರಿ ನೀರನ್ನ ಬಿಡ್ತಾ ಇದ್ದಾರೆ. ಅಧಿಕಾರಿಗಳನ್ನ ಈ ಬಗ್ಗೆ ಕೇಳಿದ್ರೆ ಇಲ್ಲದ ಸಬೂಬನ ಹೇಳ್ತಾ ಇದ್ದಾರೆ. ಈ ಕುರಿತ ಒಂದು ಡೀಟೇಲ್ ರಿಪೋರ್ಟ್ ನಿಮ್ಮ ಮುಂದೆ. ಬಳ್ಳಾರಿ ನಗರದಲ್ಲಿ ನೀರಿನ ಕೊರತೆ ಉಂಟಾಗ್ತಾ ಇರ್ತಕ್ಕಂಥದ್ದು. ಅಂದ್ರೆ ನಲ್ಲಿಯಲ್ಲಿ ಏನ್ ನೀರು ಬಿಡ್ತಾರೆ, ಅದರ ಒಂದು ಸಮಸ್ಯೆ ಕಾಡ್ತಾ ಇದೆ. ಯಾಕಾಗಿ ಅಂದ್ರೆ ಡ್ಯಾಮ್ನಿಂದ ಕಾಲುವೆಗಳಿಗೆ ನೀರು ಬಿಟ್ಟಿದ್ದಾರೆ, ಕಾಲುವೆಯಿಂದ ಕೆರೆಗಳನ್ನ ತುಂಬಿಸ್ತಕ್ಕಂಥ ಕೆಲಸನೂ ಕೂಡ ಆಗ್ತಾ ಇದೆ. ಆದ್ರೆ ನಗರ ಪ್ರದೇಶದಲ್ಲಿ ಸುಮಾರು ವಾರಕ್ಕೆ ಒಂದು ಬಾರಿ ನೀರು ಬಿಡ್ತಾ ಇರತಕ್ಕಂಥ ಹಿನ್ನೆಲೆಯಲ್ಲಿ ಜನರಿಗೆ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಈ ದೃಶ್ಯದಲ್ಲಿ ನೀವು ನೋಡಬಹುದು, ನಾವೀಗ ಬಳ್ಳಾರಿ ನಗರದ ಹೊರವಲಯದಲ್ಲಿ ಇರತಕ್ಕಂಥ ಮೋಕ ರಸ್ತೆಯಲ್ಲಿ ಇರುವ ವಾಟರ್ ಪಂಪ್ ನಲ್ಲಿ ಇದ್ದೇನೆ. ಈ ದೃಶ್ಯದಲ್ಲಿ ನೀವು ನೋಡಿದ್ರೆ ಗೊತ್ತಾಗುತ್ತೆ, ನೀರಿನ ಸರಬರಾಜು ಆಗ್ತಾ ಇದೆ. ಆದ್ರೆ ಯಾಕಾಗಿ ವಾರಕ್ಕೆ ಒಮ್ಮೆ ನೀರನ್ನ ಬಿಡ್ತಾ ಇದ್ದಾರೆ ಅನ್ನೋದು ಇನ್ನೂ ಕೂಡ ಸ್ಪಷ್ಟವಾಗ್ತಾ ಇಲ್ಲ. ಕೂಡ ನೀರು ಬರ್ತಾ ಇದೆ, ಕೆರೆಯಿಂದ ಪಂಪ್ಗೆ ನೀರು ಬರ್ತಾ ಇದೆ. ಈ ದೃಶ್ಯದಲ್ಲಿ ನೀವೇನ್ ನೋಡ್ತಿದ್ದೀರಲ್ಲ, ಇದು ಬಳ್ಳಾರಿ ಹೊರವಲಯದಲ್ಲಿರ್ತಕ್ಕಂಥ ಮೋಕ ರಸ್ತೆಯಲ್ಲಿ ಇರುವ ವಾಟರ್ ಪಂಪ್. ನೋಡ್ಬೋದು, ನೀರು ಸಂಪೂರ್ಣವಾಗಿ ನೀರು ಬರ್ತಾ ಇದೆ. ಅದನ್ನ ಫಿಲ್ಟರ್ ಮಾಡುವ ಕೆಲಸವೂ ಕೂಡ ಆಗುತ್ತೆ. ಎಲ್ಲವೂ ಕೂಡ ನೀಟ್ ಆಗಿದೆ, ಯಾವುದೇ ರೀತಿಯ ಸಮಸ್ಯೆ ಇಲ್ಲ. ಆದ್ರೆ ನೀರನ್ನ ಸರಿಯಾದ ಸಮಯಕ್ಕೆ ಬಿಡ್ತಾ ಇಲ್ಲ, ಅಥವಾ 2 ರಿಂದ 3 ದಿನಕ್ಕಾದ್ರೂ ಬಿಡ್ತಾ ಇಲ್ಲ, ವಾರಕ್ಕೆ ಒಮ್ಮೆ ಬಿಡ್ತಾ ಇದ್ದಾರೆ ಅಂತ ಸಾರ್ವಜನಿಕರು ಸಾಕಷ್ಟು ಬೇಸರವಾಗಿರ್ತಕ್ಕಂಥದ್ದು. ನೀರಿದ್ದಾಗ್ಲೂ ಕೂಡ ಯಾಕೆ ಈಗ ಮಾಡ್ತಾರೆ ಅನ್ನೋದು ಸಮಸ್ಯೆ ಆಗ್ತಾ ಇರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಸಿದ್ದು ಜೊತೆ ರೇಣುಕಾ ರಾಧ್ಯ. ಗಣಿನಾಡು ಬಳ್ಳಾರಿ ಜಿಲ್ಲೆಯಲ್ಲಿ ಮಳೆಗಾಲ ಇದ್ರೂ ಕೂಡ ನೀರಿನ ಅಭಾವ ಉಂಟಾಗಿದೆ. ಹೀಗಾಗಿ ಒಂದ್ ಕಡೆ ಈ ಟಿಬಿ ಡ್ಯಾಂ ಭರ್ತಿ ಆಗಿದ್ರು ಕೂಡ ಈ ನೀರಿನ ಅಭಾವ ಉಂಟಾಗಿರೋದು. 7 ರಿಂದ 10 ದಿನಕ್ಕೆ ಒಂದು ಬಾರಿ ನೀರನ್ನ ಬಿಡ್ತಾ ಇದ್ದಾರೆ. ಅಧಿಕಾರಿಗಳನ್ನ ಈ ಬಗ್ಗೆ ಕೇಳಿದ್ರೆ ಇಲ್ಲದ ಸಬೂಬನ ಹೇಳ್ತಾ ಇದ್ದಾರೆ. ಈ ಕುರಿತ ಒಂದು ಡೀಟೇಲ್ ರಿಪೋರ್ಟ್ ನಿಮ್ಮ ಮುಂದೆ. ಬಳ್ಳಾರಿ ನಗರದಲ್ಲಿ ನೀರಿನ ಕೊರತೆ ಉಂಟಾಗ್ತಾ ಇರ್ತಕ್ಕಂಥದ್ದು. ಅಂದ್ರೆ ನಲ್ಲಿಯಲ್ಲಿ ಏನ್ ನೀರು ಬಿಡ್ತಾರೆ, ಅದರ ಒಂದು ಸಮಸ್ಯೆ ಕಾಡ್ತಾ ಇದೆ. ಯಾಕಾಗಿ ಅಂದ್ರೆ ಡ್ಯಾಮ್ನಿಂದ ಕಾಲುವೆಗಳಿಗೆ ನೀರು ಬಿಟ್ಟಿದ್ದಾರೆ, ಕಾಲುವೆಯಿಂದ ಕೆರೆಗಳನ್ನ ತುಂಬಿಸ್ತಕ್ಕಂಥ ಕೆಲಸನೂ ಕೂಡ ಆಗ್ತಾ ಇದೆ. ಆದ್ರೆ ನಗರ ಪ್ರದೇಶದಲ್ಲಿ ಸುಮಾರು ವಾರಕ್ಕೆ ಒಂದು ಬಾರಿ ನೀರು ಬಿಡ್ತಾ ಇರತಕ್ಕಂಥ ಹಿನ್ನೆಲೆಯಲ್ಲಿ ಜನರಿಗೆ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಈ ದೃಶ್ಯದಲ್ಲಿ ನೀವು ನೋಡಬಹುದು, ನಾವೀಗ ಬಳ್ಳಾರಿ ನಗರದ ಹೊರವಲಯದಲ್ಲಿ ಇರತಕ್ಕಂಥ ಮೋಕ ರಸ್ತೆಯಲ್ಲಿ ಇರುವ ವಾಟರ್ ಪಂಪ್ ನಲ್ಲಿ ಇದ್ದೇನೆ. ಈ ದೃಶ್ಯದಲ್ಲಿ ನೀವು ನೋಡಿದ್ರೆ ಗೊತ್ತಾಗುತ್ತೆ, ನೀರಿನ ಸರಬರಾಜು ಆಗ್ತಾ ಇದೆ. ಆದ್ರೆ ಯಾಕಾಗಿ ವಾರಕ್ಕೆ ಒಮ್ಮೆ ನೀರನ್ನ ಬಿಡ್ತಾ ಇದ್ದಾರೆ ಅನ್ನೋದು ಇನ್ನೂ ಕೂಡ ಸ್ಪಷ್ಟವಾಗ್ತಾ ಇಲ್ಲ. ಕೂಡ ನೀರು ಬರ್ತಾ ಇದೆ, ಕೆರೆಯಿಂದ ಪಂಪ್ಗೆ ನೀರು ಬರ್ತಾ ಇದೆ. ಈ ದೃಶ್ಯದಲ್ಲಿ ನೀವೇನ್ ನೋಡ್ತಿದ್ದೀರಲ್ಲ, ಇದು ಬಳ್ಳಾರಿ ಹೊರವಲಯದಲ್ಲಿರ್ತಕ್ಕಂಥ ಮೋಕ ರಸ್ತೆಯಲ್ಲಿ ಇರುವ ವಾಟರ್ ಪಂಪ್. ನೋಡ್ಬೋದು, ನೀರು ಸಂಪೂರ್ಣವಾಗಿ ನೀರು ಬರ್ತಾ ಇದೆ. ಅದನ್ನ ಫಿಲ್ಟರ್ ಮಾಡುವ ಕೆಲಸವೂ ಕೂಡ ಆಗುತ್ತೆ. ಎಲ್ಲವೂ ಕೂಡ ನೀಟ್ ಆಗಿದೆ, ಯಾವುದೇ ರೀತಿಯ ಸಮಸ್ಯೆ ಇಲ್ಲ. ಆದ್ರೆ ನೀರನ್ನ ಸರಿಯಾದ ಸಮಯಕ್ಕೆ ಬಿಡ್ತಾ ಇಲ್ಲ, ಅಥವಾ 2 ರಿಂದ 3 ದಿನಕ್ಕಾದ್ರೂ ಬಿಡ್ತಾ ಇಲ್ಲ, ವಾರಕ್ಕೆ ಒಮ್ಮೆ ಬಿಡ್ತಾ ಇದ್ದಾರೆ ಅಂತ ಸಾರ್ವಜನಿಕರು ಸಾಕಷ್ಟು ಬೇಸರವಾಗಿರ್ತಕ್ಕಂಥದ್ದು. ನೀರಿದ್ದಾಗ್ಲೂ ಕೂಡ ಯಾಕೆ ಈಗ ಮಾಡ್ತಾರೆ ಅನ್ನೋದು ಸಮಸ್ಯೆ ಆಗ್ತಾ ಇರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಸಿದ್ದು ಜೊತೆ ರೇಣುಕಾ ರಾಧ್ಯ. ಗಣಿನಾಡು ಬಳ್ಳಾರಿ ಜಿಲ್ಲೆಯಲ್ಲಿ ಮಳೆಗಾಲ ಇದ್ರೂ ಕೂಡ ನೀರಿನ ಅಭಾವ ಉಂಟಾಗಿದೆ. ಹೀಗಾಗಿ ಒಂದ್ ಕಡೆ ಈ ಟಿಬಿ ಡ್ಯಾಂ ಭರ್ತಿ ಆಗಿದ್ರು ಕೂಡ ಈ ನೀರಿನ ಅಭಾವ ಉಂಟಾಗಿರೋದು. 7 ರಿಂದ 10 ದಿನಕ್ಕೆ ಒಂದು ಬಾರಿ ನೀರನ್ನ ಬಿಡ್ತಾ ಇದ್ದಾರೆ. ಅಧಿಕಾರಿಗಳನ್ನ ಈ ಬಗ್ಗೆ ಕೇಳಿದ್ರೆ ಇಲ್ಲದ ಸಬೂಬನ ಹೇಳ್ತಾ ಇದ್ದಾರೆ. ಈ ಕುರಿತ ಒಂದು ಡೀಟೇಲ್ ರಿಪೋರ್ಟ್ ನಿಮ್ಮ ಮುಂದೆ. ಬಳ್ಳಾರಿ ನಗರದಲ್ಲಿ ನೀರಿನ ಕೊರತೆ ಉಂಟಾಗ್ತಾ ಇರ್ತಕ್ಕಂಥದ್ದು. ಅಂದ್ರೆ ನಲ್ಲಿಯಲ್ಲಿ ಏನ್ ನೀರು ಬಿಡ್ತಾರೆ, ಅದರ ಒಂದು ಸಮಸ್ಯೆ ಕಾಡ್ತಾ ಇದೆ. ಯಾಕಾಗಿ ಅಂದ್ರೆ ಡ್ಯಾಮ್ನಿಂದ ಕಾಲುವೆಗಳಿಗೆ ನೀರು ಬಿಟ್ಟಿದ್ದಾರೆ, ಕಾಲುವೆಯಿಂದ ಕೆರೆಗಳನ್ನ ತುಂಬಿಸ್ತಕ್ಕಂಥ ಕೆಲಸನೂ ಕೂಡ ಆಗ್ತಾ ಇದೆ. ಆದ್ರೆ ನಗರ ಪ್ರದೇಶದಲ್ಲಿ ಸುಮಾರು ವಾರಕ್ಕೆ ಒಂದು ಬಾರಿ ನೀರು ಬಿಡ್ತಾ ಇರತಕ್ಕಂಥ ಹಿನ್ನೆಲೆಯಲ್ಲಿ ಜನರಿಗೆ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಈ ದೃಶ್ಯದಲ್ಲಿ ನೀವು ನೋಡಬಹುದು, ನಾವೀಗ ಬಳ್ಳಾರಿ ನಗರದ ಹೊರವಲಯದಲ್ಲಿ ಇರತಕ್ಕಂಥ ಮೋಕ ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ರಿಪಬ್ಲಿಕ್ ಕನ್ನಡ, ಬಳ್ಳಾರಿ.